ನಮ್ಮೆಲ್ಲ ವೀಕ್ಷಕರಿಗೆ ಡಿಡಿಎಲ್ ವಾರ್ತೆಗೆ ಸ್ವಾಗತ. ನಾನು ರಾಜೇಶ್ ತಾಳೇಕರ್. ಈಗ ಅಗ್ರವಾರ್ತೆಯ ಹೆಡ್ಲೈನ್ಸ್. ಕಾಳಿ ನದಿಯ ಅಪರಾಧಿಗಳು ಜನಪ್ರತಿನಿಧಿಗಳ ಅಥವಾ ಕೈಕಟ್ಟಿ ಕುಳಿತುಕೊಂಡಿರುವ ದಾಂಡೇಲಿಗರ. ಅಜಿತ್ ಪವಾರ್ ಹೇಳಿಕೆ ಖಂಡಿಸಿ ರಾಮನಗರದಲ್ಲಿ ಕರ್ವೆ ಪ್ರತಿಭಟನೆ. ಕಾಳಿ ನದಿಯ ಅಪರಾಧಿಗಳು ಜನಪ್ರತಿನಿಧಿಗಳ ಅಥವಾ ಕೈಕಟ್ಟಿ ಕುಳಿತುಕೊಂಡಿರುವ ದಾಂಡೇಲಿಗರ. ದಾಂಡೇಲಿ ನಗರದ ಸಾರ್ವಜನಿಕರ ವಿರೋಧವನ್ನು ಕಡೆಗಣಿಸಿ ರಾಜ್ಯ ಸರ್ಕಾರ, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಾಳಿ ನದಿಯಿಂದ ಏತ ನೀರಾವರಿ ಮೂಲಕ ಮತ್ತೊಮ್ಮೆ ಹಳಿಯಾಳ ತಾಲೂಕಿನ ಕೆರೆ ಮತ್ತು ಬಾಂಜರುಗಳನ್ನು ತುಂಬಿಸಲು ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಸಂಘಟನೆಗಳ ಪ್ರಬಲ ವಿರೋಧದಿಂದ ಸ್ಥಗಿತಗೊಂಡಿದ್ದ ಪಂಪ್ ಹೌಸ್ ನಿರ್ಮಾಣದ ಜಾಕ್ವೆಲ್ ಕಾಮಗಾರಿಯನ್ನು ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ಪುನರಾರಂಭ ಮಾಡಿದ್ದಾರೆ. ಯಾವುದೇ ಪ್ರಭಾವಿ ಜನಪ್ರತಿನಿಧಿಗಳಿಲ್ಲದ ದಾಂಡೇಲಿ ನಗರದಲ್ಲಿ ತಮ್ಮ ಸ್ವಂತ ಊರು ಹಳಿಯಾಳ ತಾಲೂಕಿಗೆ ಬೇಕಾಗಿರುವ ನೀರಾವರಿ ಯೋಜನೆಗಳನ್ನು ಶಾಸಕ ಆರ್.ವಿ. ದೇಶಪಾಂಡೆ ಮತ್ತು ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಬಲವಂತವಾಗಿ ದಾಂಡೇಲಿ ಜನರ ಮೇಲೆ ಹೇರುತ್ತಿದ್ದಾರೆ. ದಾಂಡೇಲಿ ಜನರ ವಿರೋಧ ಅಥವಾ ಬೇಡಿಕೆಗಳು ಇವರಿಗೆ ಎಂದು ಮುಖ್ಯವಾಗಿ ಕಂಡು ಬರಲೇ ಇಲ್ಲ. ನಾವಿಕನಿಲ್ಲದ ದೋಣಿಯಂತಿರುವ ದಾಂಡೇಲಿ ನಗರದ ಮೇಲೆ ಬಲವಂತವಾಗಿ ಯೋಜನೆಗಳನ್ನು ಹೇರುವುದು ಇವರಿಗೆ ತುಂಬಾ ಸುಲಭ. ಎಷ್ಟು ವ್ಯವಸ್ಥಿತವಾಗಿ ಅರಣ್ಯ ಇಲಾಖೆಯ ಭೂಮಿಯನ್ನು ನಗರಸಭೆ ತಾಬಿಗೆ ಕೊಟ್ಟು ಪುನಃ ಜಾಕ್ವೆಲ್ ಕಾಮಗಾರಿ ಆರಂಭಗೊಳ್ಳುವಂತೆ ಮಾಡಿದ್ದಾರೆ. ನೀವೇ ನೋಡಿ. ಲವಲವ ಎಂದು ಹೊಡೆದುಕೊಳ್ಳುವಷ್ಟು ನೀರಿನ ಹಾಹಾಕಾರವಿರುವ ಹಳಿಯಾಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಬೋರ್ವೆಲ್ ವಿಫಲಗೊಂಡಿರುವ ತಾಲೂಕೆಂಬ ಕುಖ್ಯಾತಿ ಪಡೆದಿದೆ ಎಂದರೆ ನೀವೇ ಲೆಕ್ಕ ಹಾಕಿ. ಕಾಳಿ ನದಿಯನ್ನು ಉಳಿಸಲು 2007ರಲ್ಲಿ ದಾಂಡೇಲಿ ಜನರು ಹೋರಾಟ ನಡೆಸುತ್ತಿದ್ದಾಗ ವರದಿ ಎಂಬ ಕೆಲಸಕ್ಕೆ ಬಾರದ 12 ಪುಟಗಳನ್ನು ನೀಡಿ ಹೋರಾಟದ ದಾರಿ ತಪ್ಪಿಸಿದವರು ಯಾರು? ವರದಿ ಪಡೆದ ನಂತರ ಹೋರಾಟಗಾರರು ವರದಿ ಅನುಷ್ಠಾನಕ್ಕಾಗಿ ಯಾಕೆ ಪ್ರಯತ್ನ ಪಡಲಿಲ್ಲ? ಹಾಲಿ ಹಾಗೂ ಮಾಜಿ ಶಾಸಕರಾದ ದೇಶಪಾಂಡೆ ಮತ್ತು ಸುನಿಲ್ ಹೆಗಡೆ ಅವರು ಒಂದು ಬಾರಿಯೂ ಜೈನ್ ವರದಿ ಅನುಷ್ಠಾನದ ಕುರಿತು ಯಾಕೆ ಬಾಯ್ಬಿಡಲಿಲ್ಲ ಎಂಬ ಪ್ರಶ್ನೆ ಇದೆ. ಇವರು ತಮಗೆ ಬೇಕಾದಾಗೆಲ್ಲ ದಾಂಡೇಲಿ ಜನರ ಮೇಲೆ ದಾರಿ ತಪ್ಪಿಸಿ ಹಳಿಯಾಳಕ್ಕೆ ಸುಲಭವಾಗಿ ನೀರನ್ನು ಕೊಂಡೊಯ್ದು ದಾಂಡೇಲಿ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಇವರು ಜನಪ್ರತಿನಿಧಿಗಳು, ನಾವೇನು ಮಾಡಲು ಸಾಧ್ಯವೆಂದು ಕೈಕಟ್ಟಿ ಕುಳಿತುಕೊಳ್ಳುವ ಸಂದರ್ಭವಂತೂ ಇದು ಅಲ್ಲವೇ ಅಲ್ಲ. ದಾಂಡೇಲಿ ಜನರು ಹೀಗೆ ಸುಮ್ಮನಿದ್ದರೆ ಮುಂದೊಂದು ದಿನ ಹುಬ್ಬಳ್ಳಿ ಮತ್ತು ಕಳಸಾ ಬಂಡೂರಿವರೆಗೂ ಕಾಳಿ ನದಿಯ ನೀರು ಸಾಗುವುದು ಬಹುತೇಕ ಖಚಿತ. ಮುಚ್ಚಲ್ಪಟ್ಟ ಕೈಗಾರಿಕಾ ನಗರಿ ಎಂಬ ಕುಖ್ಯಾತಿ ಪಡೆದುಕೊಂಡಿರುವ ದಾಂಡೇಲಿ ನಗರದ ನಿರುದ್ಯೋಗಿಗಳು ಪ್ರವಾಸೋದ್ಯಮದತ್ತ ಮುಖ ಮಾಡಿ ಜೀವನೋಪಾಯ ಕಂಡುಕೊಂಡಿದ್ದಾರೆ. ಆದರೆ ನಮ್ಮ ಜನಪ್ರಿಯ ಜನಪ್ರತಿನಿಧಿಗಳು ಇಲ್ಲೂ ಬಿಡದೆ ಕಾಳಿ ನದಿಯ ನೀರನ್ನು ಬರಿದಾಗಿರಿಸಿ ಇರುವ ಪ್ರವಾಸೋದ್ಯಮವನ್ನು ಕಳೆಗುಂದಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಆರಂಭಿಸಿದ್ದಾರೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ವೈಯಕ್ತಿಕ ವರ್ಚಸ್ಸು ಹೆಚ್ಚಿಸಿಕೊಳ್ಳಲು ನೀರಾವರಿ ಯೋಜನೆಗಳನ್ನು ನಮ್ಮ ಜನಪ್ರತಿನಿಧಿಗಳು ನಮ್ಮ ಮೇಲೆ ಬಲವಂತವಾಗಿ ಹೇರುತ್ತಿದ್ದಾರೆ. ನಾವಿಕನಿಲ್ಲದ ದೋಣಿಯಂತಿರುವ ದಾಂಡೇಲಿ ನಗರ ಮುಂದೊಂದು ದಿನ ವರ್ಷದ 365 ದಿನಗಳು ಕೂಡ ಬತ್ತಿದ ಕಾಳಿ ನದಿಯನ್ನು ನೋಡುವ ದಿನಗಳು ದೂರವಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ದಾಂಡೇಲಿ ನಗರದ ಜನರು ಕೆಲಸಕ್ಕೆ ಬರದ ಒಣ ಪ್ರತಿಷ್ಠೆಯನ್ನು ಬದಿಗಿರಿಸಿ ಒಗ್ಗಟ್ಟಿನಿಂದ ಸಾಮೂಹಿಕವಾಗಿ ನಮ್ಮ ಜನಪ್ರತಿನಿಧಿಗಳ ಜನವಿರೋಧಿ ನೀತಿಯನ್ನು ವಿರೋಧಿಸಲೇಬೇಕಾಗಿದೆ. ನಾಯಕನೆಂದು ಗುರುತಿಸಿಕೊಳ್ಳುವ ಆಕಾಂಕ್ಷೆ ಉಳ್ಳವರು ಅಖಾಡಕ್ಕೆ ಇಳಿಯುವ ಸುಸಂದರ್ಭ ಈಗ ಕೂಡಿ ಬಂದಿದೆ. ಇಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದಬ್ಬಾಳಿಕೆ ನಡೆಸುತ್ತಿರುವ ಜನಪ್ರತಿನಿಧಿಗಳನ್ನು ಎದುರಿಸಿ ನಿಲ್ಲಬೇಕಾಗಿದೆ. ಮುಂದೇನಾಗುತ್ತೋ ಕಾದು ನೋಡೋಣ. ಅಜಿತ್ ಪವಾರ್ ಹೇಳಿಕೆ ಖಂಡಿಸಿ ರಾಮನಗರದಲ್ಲಿ ಕರ್ವೆ ಪ್ರತಿಭಟನೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಉತ್ತರ ಕನ್ನಡ ಮತ್ತು ಬೆಳಗಾವಿ ಜಿಲ್ಲೆಗಳು ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ನೀಡಿರುವ ಉದ್ದಟತನದ ಹೇಳಿಕೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾ ಘಟಕದಿಂದ ಗಡಿಭಾಗ ರಾಮನಗರದಲ್ಲಿ ಭಾನುವಾರ ಅಜಿತ್ ಪವಾರ್ ಅವರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ರಾಜೇಶ್ ನಾಯ್ಕ್ ಮತ್ತು ದಾಂಡೇಲಿ ತಾಲೂಕಾಧ್ಯಕ್ಷ ಪ್ರವೀಣ್ ಕೋಠಾರಿ ಅವರು ಮಾತನಾಡಿ, ಅಖಂಡ ಕರ್ನಾಟಕದ ಮೇಲೆ ಯಾರು ಕಣ್ಣು ಹಾಕಿದರೂ ಕರ್ವೆ ಕಾರ್ಯಕರ್ತರು ಸುಮ್ಮನಿರುವುದಿಲ್ಲ. ನಮ್ಮ ನೆಲ, ಜಲ ಮತ್ತು ಭಾಷೆಯನ್ನು ರಕ್ಷಿಸಿಕೊಳ್ಳುವುದು ಕನ್ನಡಿಗರಾದವರಿಗೆ ಚೆನ್ನಾಗಿಯೇ ತಿಳಿದಿದೆ. ವೋಟ್ ರಾಜಕಾರಣಕ್ಕಾಗಿ ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನು ಅಜಿತ್ ಪವಾರ್ ಅವರು ನೀಡುವುದನ್ನು ನಿಲ್ಲಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕರ್ವೆ ಪ್ರವೀಣ್ ಶೆಟ್ಟಿ ಬಣ ತಕ್ಕ ಪಾಠ ಕಲಿಸಲಿದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಗಣೇಶ್ ಗುಡಿ ಕರ್ವೆ ಅಧ್ಯಕ್ಷ ಅರುಣ್ ಕುಮಾರ್, ಶಿವಾನಂದ್ ಗಗ್ರಿ, ಜಹಂಗೀರ್ ಖಾನ್, ಮಂಜು ಪಂತೋಜಿ, ಸಾದಿಕ್ ಮುಲ್ಲಾ, ಸಂಜು ಸಿಂಗಾಯ್, ಗೌಸ್ ಮೊಹಿದ್ದೀನ್, ತೌಸಿಫ್, ಮುಸ್ತಾಕ್, ಪ್ರಸಾದ್ ಇನ್ನಿತರರು ಇದ್ದರು. ಅಜಿತ್ ಪವಾರ್ ಧಿಕ್ಕಾರ
ನಾನು ಸ್ಟೆಲ್ಲಾ ಇಟ್ಟೆ. ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ DDL ನ್ಯೂಸ್ ನನ್ನ ಅಚ್ಚುಮೆಚ್ಚಿನ ನ್ಯೂಸ್ ಚಾನಲ್. ನೀವು ಕೂಡ DDL ನ್ಯೂಸ್ ನೋಡ್ತಿದ್ದೀರಲ್ವಾ? ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ಹಾಗೆ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೇ ವೀಕ್ಷಿಸಿ.